ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೊಸ ರೆಸಿಪಿ ಟ್ರೈ ಮಾಡ್ತೀನಿ ಅಂತ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಹಾಗೆ ನಮ್ಮ ಅಕ್ಕ ಇವತ್ತು ಯೂಟ್ಯೂಬ್ ನೋಡಿಕೊಂಡು ಸಾಂಗ್ ಹಾಕ್ತಿದ್ಲು. ನಾವು ಕಿಚನಲ್ಲಿ ಹೊಸ ರೆಸಿಪಿ ಟ್ರೈ ಮಾಡೋಕ್ಕೆ ನೋಡ್ತಿದ್ವಿ. ಹಾಗೆ ನಮ್ಮ ಅಮ್ಮನೂ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಬನ್ನಿ ಹೊಸ ಡಿಶ್ ಟ್ರೈ ಮಾಡೋಣ. ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕಾರ್ನ್, ಮಯೋನೀಸ್, ಚಿಲ್ಲಿ ಫ್ಲೇಕ್ಸ್ ಹಾಗೂ ಆರಿಗ್ಯಾಮಿ, 2 ಸಣ್ಣ ಈರುಳ್ಳಿ ಹಾಗೂ ಚಪಾತಿ ಹಿಟ್ಟು. ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಈ ಹೊಸ ರೆಸಿಪಿನ ಟ್ರೈ ಮಾಡ್ತಿದ್ದೀವಿ. ನೋಡಿ ಗಾಯ್ಸ್, ಈರುಳ್ಳಿನ ಈ ಥರ ಸರ್ಕಲಾಗಿ ಮಾಡ್ಕೊಳ್ಬೇಕು. ಗೈಸ್, ನಾನು ಒಂದು ಚಪಾತಿಗೆ 4 ಅಂತ ರೆಡಿ ಮಾಡಿ ಗ್ರೂಪ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಅಮ್ಮ ಇನ್ನೊಂದು ಸ್ವಲ್ಪ ಕಟ್ ಮಾಡ್ತಿದ್ದಾರೆ. ಗೈಸ್, ನಾವು ಸೌತೆಕಾಯಿನೂ ಕಟ್ ಮಾಡಾಯಿತು, ಈರುಳ್ಳಿನೂ ಕಟ್ ಮಾಡಾಯಿತು, ಕಾರ್ನ್ ಬಿಡಿಸ್ಕೊಂಡಾಯ್ತು. ಇವಾಗ ಚಪಾತಿ ಒಂದು ಅರಿಬೇಕು. ಸೌತೆಕಾಯಿನ ಹಿಂಗೆ ಈರುಳ್ಳಿನ ಹಿಂಗೆ ಹಾಕ್ಕೊಳ್ಬೇಕು. ಆಮೇಲೆ ಮೈನೀಸ್ನ ಫಸ್ಟು ಕ್ಯಾಪ್ ತೆಗಿಬೇಕು. ಇನ್ನೊಂದು ಹಾಕ್ಬೋದು ವೆಜ್. ಎಸ್, ಆಮೇಲೆ ಮೈನೀಸ್ ಕ್ಯಾಪ್ ತೊಗೊಬೇಕು, ಮಧ್ಯದಲ್ಲಿ ಹಾಕಬೇಕು. ಮೈನೀಸ್ ಯಾವುದು ಅಂತ ಹೇಳು. ಯಾವ ಮೈನೀಸ್ ಹಾಕ್ತಾ ಇದೆಯಾ? ಇದು ಹೆಲ್ಮ್ಯಾನ್ಸ್ ಮಯೋನೀಸ್. ಚೆನ್ನಾಗಿದೆಯಾ? ಹೆಲ್ದಿ ಆಗಿದೆಯಾ ಅದು? ಎಸ್. ಎಷ್ಟೊಂದು ಸಲ ಈ ಮಯೋನೀಸ್ ನಾವು ಸ್ಯಾಂಡ್ವಿಚ್ ಕೂಡ ಮಾಡಿದ್ದೀವಿ. ಸಾಕು, ಅದನ್ನ ಸ್ಪ್ರೆಡ್ ಮಾಡೋದಾಯ್ತು. ಈ ಥರ ಎಲ್ಲದಕ್ಕೂ ಹಾಕೊಬೇಕು. ಆಮೇಲೆ ನಾನು ಕಾರ್ನ್ ಎತ್ಕೊಂಡಿದ್ದೀನಿ. ಇದ್ರ ಮೇಲೆ ಕಾರ್ನ್ ಹಾಕಬೇಕು. ಇವಾಗ ನಾನು ಆರಿಗ್ಯಾಮಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ. ಗೈಸ್, ಎಲ್ಲ ಹಾಕೊಂಡಾದ್ಮೇಲೆ ಎಣ್ಣೆ ಹಚ್ಕೊಬೇಕು ಸ್ಟೌವಲ್ಲಿ. ಇದಕ್ಕೆ ಉಪ್ಪು ಗಿಪ್ಪು ಏನು ಹಾಕಂಗಿಲ್ಲ, ಮೈನಸ್ ಇದೆಯಲ್ಲ? ಇಲ್ಲ ಗೈಸ್, ಇನ್ನೊಂದು ಹರ್ಕೊಂಬಿಟ್ಟು ಇದ್ರ ಮೇಲೆ ಕವರ್ ಮಾಡಬೇಕು. ಗೈಸ್, ಇದ್ರ ಮೇಲೆ ಹಿಂಗೆ ಹಾಕ್ಬಿಟ್ಟು ಬೌಲ್ ತೊಗೊಂಡು ಅಥವಾ ಏನೋ ಡಿಸೈನ್ಗೆ ಅದನ್ನು ತೊಗೊಂಡು ಹಮಕ್ಬಿಟ್ಟು ಅದನ್ನ ಸಪ್ರೇಟ್ ಮಾಡ್ಕೊಬೇಕು. ಪ್ರೆಸ್ ಮಾಡಿಬಿಟ್ಟು ಅದನ್ನ ಸಪ್ರೇಟ್ ಮಾಡ್ಕೊಬೇಕು. ಗೈಸ್, ಹಿಂಗೆ ಫುಲ್ಲು ಸುತ್ತ ಕವರ್ ಮಾಡ್ಕೊತಿದ್ದೀವಿ, ಏನು ಆಚೆ ಬರ್ತಾರಂಗೆ. ಗೈಸ್, ಮೋಮೋ ಎಣ್ಣೆಗಾದ್ರೂ ಡೀಪ್ ಫ್ರೈ ಮಾಡ್ಕೋಬೋದು, ಇಲ್ಲ ಅಂದರೆ ಹಿಂಗೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಮಾಡಲಿಕ್ಕೆ. ಗೈಸ್, ಈ ಥರ ಇದೇ ಥರ ಅಂತ ಗೈಸ್ ಮೋಮೋಸ್ ಮಾಡೋದು. ಮೋಮೋಸ್ ಥರನೇ ಮಾಡ್ತಿದ್ದಾರೆ. ಇಲ್ಲೂ ಎಣ್ಣೆ ಕಾಯ್ದಿದೆ. ಇವಾಗ ಅದನ್ನ ಹಾಕೋ ಸಮಯ. ಇವಾಗ ಹಾಕ್ತಾ ಇದ್ದಾರೆ. ಸ್ವಲ್ಪ ಎಣ್ಣೆ ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಬಿಡಬೇಕು ಗೈಸ್, ಅದು ಮುಳುಗೋ ಅಷ್ಟು ಇರಬಾರ್ದು. ಆಮೇಲೆ ಅದನ್ನ ಹಾಕಬೇಕು. ಆಮೇಲೆ ಬೇರೆ ತನಕ ಕಾಯ್ದುಬಿಟ್ಟು ರುಚಿಕರವಾದ ಈ ಹೊಸ ರೆಸಿಪಿನ ತಿನ್ನಬೇಕು. ಇಷ್ಟು ಚೂರು ಬೇಯ್ತಾ ಇದೆ. ಮುಂದೆ ಹೊಡೆದೋಯ್ತು ಆ್ಯಕ್ಚುಲಿ. ಅದನ್ನ ಆಲ್ಟ್ರೇಟ್ ಮಾಡಿಬಿಟ್ಟು ತಿರ್ಗಿ ಹಾಕಿದ್ದೀವಿ, ಬೇಯ್ತಾನೇ ಇದೆ. ಗೈಸ್ ನೋಡಿ, ಇನ್ನೊಂದಷ್ಟು ಮಾಡ್ತಿದ್ದಾರೆ ಇಲ್ಲಿ ನಮ್ಮಮ್ಮ. ಓಂ ಶ್ರೀ ಅರ್ಥ ಮಾತಾ ದೇವಿ. ಗೈಸ್, ಇವಾಗ ದಬ್ಬಾಕೋ ಸಮಯ. ಬನ್ನಿ ದಬ್ಬಾಕೋಣ. ಗೈಸ್, ದಬ್ಬಾಕ್ದೆ. ಇಲ್ಲಿ ಪ್ಲೇಟು ರೆಡಿ ಇದೆ ತಿನ್ನೋಕ್ಕೆ. ಗೈಸ್, ಎಲ್ಲ ಬಂದಿದೆ. ಹಾಂ, ಕದ್ಬಿಟ್ಟು ಪ್ಲೇಟಿಗೆ ಹಾಕಿದ್ದೀನಿ. ಇವಾಗ ಸಾಕ್ಸ್ ಹಾಕಬೇಕು. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಕೆಚಪ್ ಹಾಕ್ಸಿದಾಳೆ ನಮ್ಮ ಅಕ್ಕ. ಇವಾಗ ನಮ್ಮ ಅಕ್ಕನ ಒಪಿನಿಯನ್ ಕೇಳೋಣ. ಚೆನ್ನಾಗಿದೆಯಾ? ಬನ್ನಿ ಇವಾಗ ನಾವು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಸೊ ಇಲ್ಲಿಗೆ ಈ ರೆಸಿಪಿ ಮುಕ್ತಾಯ ಆಯಿತು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.